ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಹೈ ಲೆವೆಲ್ ಟೂರಿಸಮ್. ನನ್ನ ಹೆಸರು ನಟರಾಜ್ ಅಂತ. ಸ್ನೇಹಿತರೆ, ಇವತ್ತು ನಾವು ಜೋಗ್ ಫಾಲ್ಸ್ನ ಹತ್ರ ಇರುವಂತಹ ಮಾವಿನಗುಂಡಿ ಊರಲ್ಲಿದ್ದೀವಿ. ನೋಡಿ, ಈ ಸರ್ಕಲಿಂದ ಎಡಗಡೆ ಹೋದರೆ ನಾವು ಜೋಗ್ ಫಾಲ್ಸ್ ಕಡೆ ಹೋಗಬಹುದು, ಹಾಗೆ ಇಲ್ಲಿಂದ ಬಲಗಡೆ ಹೋದರೆ ನಾವು ಹೊನ್ನಾವರದ ಕಡೆ ಹೋಗಬಹುದು. ಅಂದರೆ ಈಗ ನಾವು ಇರುವಂತಹದ್ದು ಬೆಂಗಳೂರು ಹೊನ್ನಾವರ ರಸ್ತೆಯಲ್ಲಿ. ಈಗ ನಾವು ಮಾವಿನಗುಂಡಿಯಿಂದ ಹೊನ್ನಾವರದ ಕಡೆ ಹೊರಟಿದ್ದೀವಿ. ಸ್ನೇಹಿತರೆ, ನಮ್ಮ ಜಗತ್ತಿನಲ್ಲಿ ಅದೆಷ್ಟೋ ವಿಸ್ಮಯಕಾರಿ ಸಂಗತಿಗಳೆಲ್ಲ ಇದ್ದಾವೆ. ಹಾಗೆ ಕೆಲವೊಂದು ವಿಶೇಷ ಸ್ಥಳಗಳು ಕೂಡ ಇದ್ದಾವೆ. ಅವುಗಳು ನಮ್ಮ ಪಕ್ಕದಲ್ಲೇ ಇದ್ದರೂ ಕೂಡ ಅವುಗಳ ಮಹತ್ವ ನಮಗೆ ಗೊತ್ತಿರೋದಿಲ್ಲ. ಇವತ್ತು ನಾನು ನಿಮಗೆ ತೋರಿಸಲಿಕ್ಕೆ ಹೊರಟಿರೋದು ಕೂಡ ಅಂತಹದ್ದೇ ಒಂದು ವಿಶೇಷವಾದ ಸ್ಥಳವನ್ನು. ಸ್ನೇಹಿತರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರಾಚೀನವಾದಂತಹ ಕಾಡಿನ ಏರಿಯಾ ಇದೆ. ಆ ಕಾಡು ಎಷ್ಟೊಂದು ಪ್ರಾಚೀನವಾದದ್ದು ಅಂತಂದರೆ ಸುಮಾರು ಡೈನೋಸರ್ಗಳ ಕಾಲದಿಂದಲೂ ಅದು ಅಸ್ತಿತ್ವದಲ್ಲಿದೆ ಅಂತ ಹೇಳ್ತಾರೆ. ಆ ಪ್ರದೇಶದಲ್ಲಿರುವ ಜೀವ ವೈವಿಧ್ಯತೆ ಕೂಡ ವಿಶೇಷವಾದದ್ದು. ಅಲ್ಲಿ ತುಂಬ ಪುರಾತನ ಕಾಲದಿಂದಲೂ ಇರುವಂತಹ ಸಣ್ಣ ಪುಟ್ಟ ಜೀವಿಗಳಾಗಿರಬಹುದು, ಮರಗಿಡಗಳಾಗಿರಬಹುದು, ಸಸ್ಯ ಪ್ರಭೇದಗಳಾಗಿರಬಹುದು, ನಿಮಗೆ ಎಲ್ಲವುಗಳು ಕೂಡ ನೋಡಲಿಕ್ಕೆ ಸಿಗ್ತವೆ. ಹಾಗಾದರೆ ನಮ್ಮ ಹತ್ತಿರದಲ್ಲೇ ಇರುವಂತಹ ಆ ಪ್ರದೇಶ ಯಾವುದಪ್ಪ ಅಂತಂದರೆ ಕತ್ತಲೆ ಕಾನು ಎನ್ನುವಂತಹ ಪ್ರದೇಶ. ಹಾಗಾದರೆ ಈ ಕತ್ತಲೆ ಕಾನು ಎಲ್ಲಿದೆಯಪ್ಪ ಅಂತಂದರೆ ಇದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಹೋಗುವಂತಹ ದಾರಿನಲ್ಲಿ ಇದೆ. ಅಂದರೆ ಮಾವಿನಗುಂಡಿಯಿಂದ ಕೆಲವೇ ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಈ ಕತ್ತಲೆ ಕಾನು ಸಿಗುತ್ತೆ. ಇದು ಇರೋದು ಸಿದ್ದಾಪುರ ತಾಲೂಕಿನಲ್ಲಿ ಅಂತ ಹೇಳ್ಬೋದು. ಇನ್ನು ಕತ್ತಲೆ ಕಾನು ಅಂತ ಅಂದ್ಬಿಟ್ರೆ ದಟ್ಟವಾದ ಕಪ್ಪು ಕಾಡು ಅಂತ ಅರ್ಥ. ಅಂದರೆ ಈ ಸ್ಥಳಗಳಲ್ಲೆಲ್ಲ ಹೆಚ್ಚಾಗಿ ಗಿಡ ಮರಗಳು ಬೆಳೆದಿರ್ತವೆ ಅಂತ ಅರ್ಥ. ಒತ್ತೊತ್ತಾಗಿರುತ್ತೆ ಮತ್ತು ದೊಡ್ಡ ದೊಡ್ಡ ಮರಗಳೆಲ್ಲ ಇರೋದ್ರಿಂದ ಸೂರ್ಯನ ಬೆಳಕು ನೆಲಕ್ಕೆ ತಾಗದೇ ಇರುವಷ್ಟು ಒಂದು ರೀತಿ ಕಪ್ಪಾಗಿರುತ್ತೆ ಅನ್ನೋ ಅರ್ಥದಲ್ಲಿ ಕತ್ತಲೆ ಕಾನು ಅಂತ ಕರೀತಾರೆ. ನಮ್ಮ ಪಶ್ಚಿಮ ಘಟ್ಟದ ಕಾಡುಗಳೆಲ್ಲ ಯಾವತ್ತೂ ದಟ್ಟವಾಗೇ ಇರ್ತವೆ. ಇಲ್ಲಿ ನಾನಾ ಬಗೆಯ ಸಸ್ಯ ಪ್ರಭೇದಗಳೆಲ್ಲ ಇರ್ತವೆ. ಅನೇಕ ಬಗೆಯ ಬಳ್ಳಿಗಳಾಗಿರಬಹುದು, ಔಷಧಿ ಸಸ್ಯಗಳಾಗಿರಬಹುದು, ದೊಡ್ಡ ದೊಡ್ಡ ಜಾತಿಯ ಮರಗಳಾಗಿರಬಹುದು, ಎಲ್ಲವುಗಳು ಕೂಡ ನಮಗೆ ನೋಡಲಿಕ್ಕೆ ಸಿಗ್ತವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಸಿಗುವಂತಹ ಕೆಲವು ಮರಗಿಡಗಳ ಹೆಸರುಗಳನ್ನು ನಾವೆಲ್ಲ ಹೇಳೋದಾದರೆ ನಿಮಗೂ ಗೊತ್ತಿರುತ್ತೆ ಅವೆಲ್ಲ. ಈಗ ಉದಾಹರಣೆಗೆ ಆಡು ಸೋಗೆ ಅಂತ ಇರುತ್ತೆ. ನಿಮ್ಮನೆ ಬೇಲಿಗಳಲ್ಲಿ ಕೂಡ ಅದೆಲ್ಲ ಇರಬಹುದು, ಆಡು ಸೋಗೆ ಗಿಡಗಳೆಲ್ಲ. ಹಾಗೆ ಹೆಡ್ಡಿ ಮರ ಅಂತ ಇರುತ್ತೆ, ಅಂಕೋಲೆ ಬಳ್ಳಿ ಅಂತ ಇರುತ್ತೆ, ಮಾಶೆ ಅಂತ ಇರುತ್ತೆ, ಹಾಳೆ ಮರ ಅಂತ ಇರುತ್ತೆ. ಹಾಗೆ ಕಾಡು ತೆಂಗಿನ ಮರವನ್ನು ನೀವು ನೋಡಿರಬಹುದು. ಹಾಗೆ ಹಲಸಿನ ಮರ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಅದರ ಜೊತೆಗೆ ಕಾಡಲ್ಲಿ ನೀವು ಹೆಬ್ಬಲಸಿನ ಮರವನ್ನು ನೋಡಬಹುದು. ಹಾಗೆ ಹೊಳೆ ಹೊನ್ನೆ ಅಂತ ಒಂದಿರುತ್ತೆ, ಹಣಗಿ ಅಂತ ಒಂದಿರುತ್ತೆ. ಆಮೇಲೆ ಬೈನೆ ಮರಗಳನ್ನಂತೂ ನೀವು ನೋಡಿರಬಹುದು. ಮತ್ತು ದಾಲ್ಚಿನ್ನಿ ಮರಗಳಂತೂ ನಿಮಗೆ ಗೊತ್ತೇ ಇರ್ತವೆ. ಹಾಗೆ ಚಳ್ಳೆ ಹಣ್ಣನ್ನು ನೀವೇನಾದರೂ ತಿಂದಿದ್ದೀರಾ? ಈಗ ನಾವು ಪಶ್ಚಿಮ ಘಟ್ಟಗಳಲ್ಲೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ರೋಡ್ ಸೈಡ್ನಲ್ಲಿ ಚಳ್ಳೆ ಮರಗಳು ಚಳ್ಳೆ ಹಣ್ಣನ್ನು ಬಿಟ್ಟಿರ್ತವೆ ಮಳೆಗಾಲದಲ್ಲಿ. ತಿನ್ನಲಿಕ್ಕೂ ಕೂಡ ತುಂಬ ರುಚಿಕರವಾಗಿರ್ತವೆ. ನೀವೇನಾದರೂ ತಿಂದಿದ್ದಿದ್ರೆ ನಮಗೆ ಕಮೆಂಟಲ್ಲಿ ತಿಳಿಸಬಹುದು. ಹಾಗೆ ತಾಳೆ ಮರಗಳಾಗಿರಬಹುದು, ಕಾಡು ಅರಿಶಿಣ ಆಗಿರಬಹುದು, ಸೀಸಮ್ ಅಥವಾ ಬೀಟೆ ಆಗಿರಬಹುದು, ಆಮೇಲೆ ಕಣಗಲ ಮರ ಆಗಿರಬಹುದು, ಕರಿ ಮರ ಅಂತ ಒಂದಿರುತ್ತೆ. ಹಾಗೆ ಕರಿ ಕುಮಾರ ಅಂತಲೂ ಒಂದು ಮರ ಇರುತ್ತೆ. ಬಿಳಿ ದೇವದಾರು ಅಂತ ಇರುತ್ತೆ. ಹಾಗೆ ವಾಯುವಿಡಂಗ ಅಂತ ಇರುತ್ತೆ. ಆಮೇಲೆ ಆಲೆಬಳ್ಳಿ ಅಂತ ಇರುತ್ತೆ, ಜುಮ್ಮ ಅಂತ ಇರುತ್ತೆ. ಆಮೇಲೆ ಆಲದ ಮರ ಅಂತೂ ನಿಮ್ಗೆ ಗೊತ್ತೇ ಇರುತ್ತೆ. ಮತ್ತು ಹತ್ತಿ ಮರ ಕೂಡ ನಿಮಗೆ ಗೊತ್ತಿರುತ್ತೆ. ಮತ್ತು ಅದರಲ್ಲಿ ನೀರತ್ತಿ ಅಂತ ಕೂಡ ಬರುತ್ತೆ. ಆಮೇಲೆ ಬಸರಿ ಮರ ಅಂತ ಕರಿತೀವಲ್ಲ, ಬಿಳಿ ಬಸರಿ ಮರ ಅಂತ ಕೂಡ ಬರುತ್ತೆ. ಆಮೇಲೆ ಮುಳ್ಳು ಸಂಪಿಗೆ ಅಂತ ಬರುತ್ತೆ. ಹಾಗೆ ಶಿವಣೆ ಮರ ಅಂತ ಬರುತ್ತೆ. ಆಮೇಲೆ ದೊಡ್ಡ ಎಲೆ ಹೊಳಗೆರೆ ಅಂತ ಬರುತ್ತೆ. ಹೊಳಗೆರೆ ಮರವನ್ನಂತೂ ನೀವು ಕೇಳಿರಬಹುದು. ಹೊಳಗೆರೆ ಮರ ತುಂಬ ಡೇಂಜರ್ ಮರ ಅದು. ಹೊಳಗೆರೆ ಮರದ ಸುದ್ದಿಗಂತೂ ಯಾರೂ ಹೋಗಲಿಕ್ಕೆ ಇಷ್ಟಪಡೋದಿಲ್ಲ. ಒಂದು ವೇಳೆ ನೀವು ಹೊಳಗೆರೆ ಮರವನ್ನು ಕಡಿತೀರಿ ಅಂತ ಆದರೆ ಅದರ ರಸ ಏನಾದರೂ ನಿಮ್ಮ ಮೈಗೆ ತಾಕ್ತು ಅಂತ ಆದರೆ ತುಂಬ ಬಾಯತ್ತೆ ಅದು, ಅಂದರೆ ಬಾತ್ ಹೋಗುತ್ತೆ. ಆಮೇಲೆ ಗಾಯಗಳೆಲ್ಲ ಆಗಿಬಿಡ್ತವೆ. ಹಾಗೆ ಇನ್ನು ಅಂಡಿಲು ಮರ ಅಂತ ಇರುತ್ತೆ, ಕಿರುಲು ಬಾಗಿ ಅಂತ ಇರುತ್ತೆ, ಮತ್ತು ಚಂದಕ್ಲು ಮರ ಅಂತ ಇರುತ್ತೆ. ನಾನು ಕಾಡಲ್ಲೆಲ್ಲ ಸುತ್ತಬೇಕಾದ್ರೆ ನಿಮಗೆ ಚಂದಕ್ಲು ಮರವನ್ನೆಲ್ಲ ತೋರಿಸಿರಬಹುದು. ಹಾಗೆ ಮುರುಗುಲು ಮರ ಇರುತ್ತೆ, ಹೈಗಿನ ಮರ ಇರುತ್ತೆ. ಹೈಗಿನ ಮರವನ್ನು ನಾನು ಹಿಂದಿನ ವಿಡಿಯೋಗಳಲ್ಲೆಲ್ಲ ನಿಮಗೆ ತೋರಿಸಿದ್ದೀನಿ. ಆಮೇಲೆ ನಂದಿ ಮರ ಅಂತ ಇರುತ್ತೆ. ನೀವೇನಾದರೂ ಯಲ್ಲಾಪುರದಿಂದ ದಾಂಡೇಲಿಗೆ ಹೋಗಬೇಕಾದ್ರೆ ಅಲ್ಲೆಲ್ಲ ಬಿಳೆ ಮರಗಳೆಲ್ಲ ನಿಮ್ಮ ಕಣ್ಣಿಗೆ ಕಾಣಿಸ್ತವೆ. ಅವೆಲ್ಲ ನಂದಿ ಮರಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತವೆ ಆ ಕಡೆ. ಹಾಗೆ ಹೊಳೆ ದಾಸವಾಳ ಅಂತ ಇರುತ್ತೆ, ಬನಾಟೆ ಮರ ಅಂತ ಇರುತ್ತೆ, ಮತ್ತು ಗುಳಮಾವು ಅಂತ ಇರುತ್ತೆ. ಇನ್ನು ಸುರಗಿ ಮರ ಅಂತ ಇರುತ್ತೆ. ಸುರಗಿ ಹೂವನ್ನು ಬಿಡ್ತವೆ, ತುಂಬ ಪರಿಮಳಯುಕ್ತ ಹೂವಾಗಿರ್ತಾವೆ ಅವು. ಸೆಂಟ್ ತಯಾರಿಕೆಗೆಲ್ಲ ಹೋಗ್ತವೆ, ಅದು ನಿಮಗೆ ಗೊತ್ತಿರಬಹುದು. ಮತ್ತು ಮಾವಿನ ಮರ ಅಂತೂ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ ಬಿಡಿ. ಮತ್ತು ರಾಮಪತ್ರೆ ಅಂತ ಇರುತ್ತೆ. ಹಾಗೆ ಕರಿಬೇವಿನ ಮರದ ಬಗ್ಗೆ ನೀವು ಕೇಳಿರ್ತೀರಿ. ಮತ್ತು ಹೇತಾರಿ ಮರ ಅಂತ ಒಂದಿರುತ್ತೆ. ಆ ಮರದ ವಿಶೇಷತೆ ಏನಪ್ಪ ಅಂತಂದರೆ ತುಂಬ ಕೆಟ್ಟದಾದಂತಹ ಸ್ಮೆಲ್ ಬರುತ್ತೆ ಅದು. ಇನ್ನು ವಾಟೆಯನ್ನಂತೂ ನೀವು ಕೇಳಿರಬಹುದು. ಕೊಳಲುಗಳನ್ನು ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತಾರೆ. ಹಾಗೆ ಇನ್ನು ಕಾಳು ಮೆಣಸಿನ ಬಳ್ಳಿಗಳಾಗಿರ್ಬೋದು, ಮತ್ತು ಹೊಂಗೆ ಮರ, ಸರ್ಪಗಂಧಿ,
ಅಂಟುವಾಳದ ಮರವನ್ನಂತೂ ನೀವು ನೋಡೇ ಇರ್ತೀರ. ಅಂಟುವಾಳದ ಕಾಯಿಗಳನ್ನು ಸೋಪಿನ ರೀತಿ ಉಪಯೋಗಿಸ್ತಾರೆ. ಆಮೇಲೆ ಸಗದಿ ಅಂತ ಇರುತ್ತೆ, ಕಾಡು ಅಮಟೆ ಅಂತ ಇರುತ್ತೆ, ಗುರ್ಗೆ ಅಂತ ಇರುತ್ತೆ. ನೀವು ಗುರ್ಗೆ ಮಟ್ಟಿಯನ್ನು ನೋಡಿರ್ಬಹುದು. ನಾನೆಲ್ಲಾದರೂ ಕಾಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮಗೆ ತೋರಿಸಿರ್ತೀನಿ ಅದನ್ನು. ಹಾಗೆ ಸಾಗವಾನಿ ಮರದ ಬಗ್ಗೆ ಅಂತೂ ಗೊತ್ತಿರುತ್ತೆ, ಫರ್ನಿಚರ್ ಎಲ್ಲ ಮಾಡ್ತಾರೆ ಅದರಿಂದ. ಮತ್ತಿ ಮರ ಅಂತ ಇರುತ್ತೆ, ಕಿಂದಳ ಅಂತ ಇರುತ್ತೆ. ಆಮೇಲೆ ಅಮೃತ ಬಳ್ಳಿ ಅಂತ ಒಂದು ರೀತಿ ಬಳ್ಳಿ ಇರುತ್ತೆ ನೋಡಿ, ಅದನ್ನು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತಾರೆ. ಆಮೇಲೆ ಲಕ್ಕಿ ಗಿಡ ಅಂತ ಇರುತ್ತಲ್ವ, ಅದ್ರ ಬಗ್ಗೆನೂ ನಿಮಗೆ ಗೊತ್ತಿರಬಹುದು, ಅಥವಾ ಲಕ್ಕಿ ಸೊಪ್ಪು ಅಂತ ಕರಿತೀವಿ ನಾವು. ಹಾಗೆ ಜಂಬೆ ಮರ, ಜಂಬೆ ಓಡೆಲ್ಲ ಬಿಡುತ್ತೆ ನೋಡಿ, ಆ ಓಡನ್ನು ಒಳಗಡೆ ಇರುವುದನ್ನು ಎಲ್ಲ ತೆಗೆದು, ಅಂದರೆ ಬೀಜಗಳನ್ನೆಲ್ಲ ತೆಗೆದು ಪಲ್ಯವನ್ನು ಮಾಡ್ತಾರೆ. ಹಾಗೆ ನೇರಳೆ ಮರ ನಿಮಗೆ ಗೊತ್ತಿರಬಹುದು, ಅಂದರೆ ನೇರಳೆ ಹಣ್ಣನ್ನೆಲ್ಲ ತಿಂದಿರ್ತೀರಿ ನೀವು. ಮತ್ತು ಇನ್ನೇ ನೆಲ್ಲಿ ಮರ ಅಂತೂ ನಿಮಗೆ ಗೊತ್ತೇ ಇರುತ್ತೆ. ಹಾಗೆ ಹೆಡಮಂಗ ಅಂತ ಇರುತ್ತೆ. ಆಮೇಲೆ ಕೆಸುವಿನ ಸೊಪ್ಪು ಅಂತೂ ನಿಮಗೆ ಗೊತ್ತೇ ಇರುತ್ತೆ ಬಿಡಿ. ಮತ್ತು ಉಪ್ಪಗೆ ಗಿಡ, ಉಪ್ಪಗೆ ತುಪ್ಪವನ್ನೆಲ್ಲ ಮಾಡ್ತಾರಲ್ಲ, ಅದರ ಮರವನ್ನು ಕೂಡ ನಾನು ನನ್ನ ಹಿಂದಿನ ವಿಡಿಯೋಗಳಲ್ಲಿ ತೋರಿಸಿದ್ದೀನಿ. ಆಮೇಲೆ ಇನ್ನು ಬೆತ್ತದ ಜಾತಿಗೆ ಬಂದರೆ ಹಂದಿ ಬೆತ್ತ ಅಂತ ಒಂದು ಸಿಗುತ್ತೆ, ಹಾಲು ಬೆತ್ತ ಅಂತ ಇರುತ್ತೆ, ನಾಗರ ಬೆತ್ತ ಅಂತ ಇರುತ್ತೆ. ಈ ರೀತಿ ಒಟ್ಟಾಗಿ ಇದನ್ನು ಬೆತ್ತ ಅಂತ ಹೇಳ್ಬೋದು. ಆಮೇಲೆ ನೀರು ಬಳ್ಳಿ ಅಂತ ಇರುತ್ತೆ. ಹೀಗೆ ತುಂಬ ಬಗೆಯ ಮರಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಸಿಗ್ತವೆ. ಇದಿಷ್ಟೆಲ್ಲ ಸಸ್ಯಗಳು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕಾಮನ್ ಆಗಿ ಸಿಕ್ಕಿದ್ರೆ, ಇನ್ನು ಈ ಕತ್ಲೆಕಾನ್ ಜಡ್ಡಿನಲ್ಲಿ ಇನ್ನೂ ವಿಶೇಷವಾದಂತಹ ಕೆಲವು ಮರಗಳು, ಸಸ್ಯಗಳೆಲ್ಲ ನಮಗೆ ನೋಡಲಿಕ್ಕೆ ಸಿಗ್ತವೆ. ಕತ್ಲೆಕಾನ್ ಜಡ್ಡಿನಲ್ಲಿ ಮಿರಿಸ್ಟಿಕಾ ಜೌಗು ಪ್ರದೇಶಗಳಿದ್ದಾವೆ. ಮಿರಿಸ್ಟಿಕಾ ಜೌಗು ಪ್ರದೇಶಗಳು ನಿತ್ಯ ಹರಿದ್ವರ್ಣ ಕಾಡುಗಳ ತುಣುಕುಗಳು ಅಥವಾ ತೇಪೆಗಳ ಒಳಗೆ ನಿಧಾನವಾಗಿ ಹರಿಯುವ ನೀರಿನ ಹರಿವಿನ ಅಂಚಿನಲ್ಲಿರುವ ಭೂದೃಶ್ಯಗಳಾಗಿವೆ. ಈ ಮರಗಳು ಇಂಡೋನೇಷ್ಯಾದ ಸೈಸ್ ದ್ವೀಪಗಳ ಮಸಾಲೆಗೆ ಹೆಸರುವಾಸಿಯಾದ ನಿಜವಾದ ಜಾಯಿಕಾಯಿನ ಸಂಬಂಧಿಗಳಾಗಿವೆ. ಮಿರಿಸ್ಟಿಕಾಸಿ ಕುಟುಂಬಕ್ಕೆ ಸೇರಿದ ಮಿರಿಸ್ಟಿಕಾ ಮರಗಳು ಇಂದಿಗೂ ಜೀವಂತವಾಗಿರುವ ಅತ್ಯಂತ ಹಳೆಯ ಸಸ್ಯ ಕುಟುಂಬಗಳಲ್ಲಿ ಒಂದಾಗಿವೆ. ಇವು ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸಾರ್ಗಳ ಕಾಲದಲ್ಲಿ ಮೊದಲು ಕಾಣಿಸಿಕೊಂಡಂಥ ಅತ್ಯಂತ ಪ್ರಾಚೀನ ಹೂ ಬಿಡುವ ಸಸ್ಯಗಳಲ್ಲಿ ಒಂದಾಗಿವೆ. ಆದ್ದರಿಂದ ಅವುಗಳನ್ನು ಜೀವಂತ ಪಳೆಯುಳಿಕೆಗಳು ಅಂತ ಕರೀತಾರೆ. ಈ ಜೌಗು ಪ್ರದೇಶಗಳು ಪಶ್ಚಿಮ ಘಟ್ಟಗಳ ಅನೇಕ ತಳಿಯ ಮತ್ತು ಅಳಿವಿನಂಚಿನಲ್ಲಿರುವ ಪ್ರಾಣಿಗಳಿಗೆ ಆಶ್ರಯ ನೀಡಿವೆ. ಇಲ್ಲಿ 15ಕ್ಕೂ ಹೆಚ್ಚು ಜಾತಿಯ ಸಸ್ತನಿಗಳು, 59 ಜಾತಿಯ ಪಕ್ಷಿಗಳು, 22 ಜಾತಿಯ ಸರೀಸೃಪಗಳು, 29 ಜಾತಿಯ ಉಭಯಚರಗಳು, 16 ಜಾತಿಯ ಮೀನುಗಳು, 109 ಜಾತಿಯ ಚಿಟ್ಟೆಗಳು ಮತ್ತು 6 ಜಾತಿಯ ಡ್ಯಾನ್ಸೆಲ್ ಫ್ಲೈಗಳನ್ನು ದಾಖಲಿಸಲಾಗಿದೆ. ಈ ಪ್ರದೇಶದಲ್ಲಿನ ಪ್ರಮುಖ ಸಸ್ಯಗಳು ಯಾವ್ಯಾವುದಪ್ಪ ಅಂತಂದರೆ ಒಂದಂಕಿ, ದಾಸಪತ್ರೆ, ಕಾನುಗೇರು, ಕೆಂಪು ನೇರಳೆ, ಹಾಗೆ ರಾಮಪತ್ರೆ. ಹಾಗೆ ಸಹವರ್ತಿ ಜಾತಿಯ ಸಸ್ಯಗಳು ಯಾವ್ಯಾವುದಪ್ಪ ಅಂತಂದರೆ ಗರ್ಜನ್ ಮರ, ಐಗ ಮರ, ಸುರಹೊನ್ನೆ, ನೀರೊಟ್ಟಿ, ಜಂಗಲ್ ಅಶೋಕ ಮತ್ತು ಬೈನೆ ಮರ. ಇನ್ನು ಈ ವಿಶೇಷವಾದ ಕಾನುಗೇರು ಮರದ ಬಗ್ಗೆ ಹೇಳಬೇಕು ಅಂತಂದರೆ ಇದರ ವೈಜ್ಞಾನಿಕ ಹೆಸರು ಸೆಮಿಕಾರ್ಪಸ್ ಕತ್ಲೆಕಾನೆನ್ಸಿಸ್ ಅಂತ. ಇದೊಂದು ಅಪರೂಪದ ಮರನೇ. ಇದು ಭಾರತದ ಪಶ್ಚಿಮ ಘಟ್ಟಗಳಲ್ಲಿರುವ ಮಿರಿಸ್ಟಿಕ್ ಜೌಗು ಪ್ರದೇಶಗಳಲ್ಲಿ ಕಂಡುಬರುವ ಅಪರೂಪದ ಮತ್ತು ಸ್ಥಳೀಯ ಮರವಾಗಿದೆ. ಇದು ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಕತ್ಲೆಕಾನ್ ಮಜರೆಯಲ್ಲಿ ಕಾಣಸಿಗುವುದರಿಂದ ಅದೇ ಹೆಸರನ್ನು ಈ ಮರಕ್ಕೆ ಇಡಲಾಗಿದೆ. ತೀವ್ರವಾಗಿ ಅಳಿವಿನಂಚಿನಲ್ಲಿರುವ ಈ ಮರವು ಒಂದಂಕಿ ತರಹದ ಬೇರುಗಳು ಜೌಗು ಪ್ರದೇಶದಲ್ಲಿ ಸ್ಥಿರವಾಗಿ ಬೇರೂರಲು ಸಹಾಯ ಮಾಡುತ್ತದೆ. ಸಿದ್ದಾಪುರ ತಾಲೂಕಿನ 4 ಮಿರಿಸ್ಟಿಕ್ ಜೌಗು ಪ್ರದೇಶದಲ್ಲಿ ಕೇವಲ 3ರಲ್ಲಿ ಮಾತ್ರ ವಯಸ್ಕ ಮರಗಳು ಕಾಣಸಿಗುತ್ತವೆ. ಸಣ್ಣ ಏಕಲಿಂಗಿ ಹೂವುಗಳನ್ನು ಹಾಗೂ ಅಲ್ಪಾಯುಷವಿರುವ ಬೀಜಗಳನ್ನು, ಅಂದರೆ 1 ವಾರಕ್ಕಿಂತ ಕಡಿಮೆ ಕಾರ್ಯಾವಧಿ ಹೊಂದಿರುವ ಬೀಜಗಳನ್ನು ಇವು ಹೊಂದಿರುತ್ತವೆ. ಹೀಗಾಗಿ ಪುನರುತ್ಪಾದನೆ ಕಷ್ಟಕರವಾಗಿರುತ್ತದೆ. ಈ ಮರದ ನಿರ್ಬಂಧಿತ ವಿತರಣೆಯು ಮಿರಿಸ್ಟಿಕ ಜೌಗು ಪ್ರದೇಶದ ಸಂರಕ್ಷಣೆಯ ಅಗತ್ಯವನ್ನು ಒತ್ತಿ ಹೇಳುತ್ತದೆ. ಹಾಗೆ ಇನ್ನೊಂದು ವಿಶೇಷ ಮರವಾದ ಒಂದಂಕಿ ಮರದ ಬಗ್ಗೆ ಹೇಳೋದಾದರೆ ಇದರ ವೈಜ್ಞಾನಿಕ ಹೆಸರು ಜಿಮ್ನಾ ಕ್ರಾಂಥೆರಾ ಕೆನರಿಕಾ ಅಂತ. ಈ ಒಂದಂಕಿ ಮರವು ಪಶ್ಚಿಮ ಘಟ್ಟದ ಸಿಹಿ ನೀರಿನ ಜಡ್ಡಿಗಳಲ್ಲಿ ಕಂಡುಬರುವ ಅಪರೂಪದ ಸ್ಥಳೀಯ ಮರವಾಗಿದೆ. ಇದರ ಬೇರುಗಳೇನಿರ್ತವೆ ಅದು ನಾವು ಕನ್ನಡದಲ್ಲಿ ಒಂದು ಅಂತ ಬರಿತೀವಲ್ವ, ಆ ರೀತಿ ಕಾಣೋದ್ರಿಂದ ಅದನ್ನು ಒಂದಂಕಿ ಮರ ಅಂತ ಕರೀತಾರೆ. ಅಥವಾ ಈ ಮರದ ಬೇರುಗಳು ಈಗ ನಾವು ಮೊಣಕಾಲನ್ನು ಮಡಚ್ಕೊಂಡು ಕುಂತಾಗ ಯಾವ ರೀತಿ ಕಾಣಿಸುತ್ತಲ್ವ ಆ ರೀತಿ ಕೂಡ ಕಾಣಿಸ್ತವೆ. ಈ ಮರದ ಒಂದಂಕಿ ಸಂಖ್ಯೆಯ ರೀತಿಯ ರಚನೆಯು ಅವುಗಳು ಜೌಗು ನೆಲದಲ್ಲಿ ಉಸಿರಾಡಲು ಮತ್ತು ಅನಿಲ ವಿನಿಮಯವನ್ನು ಮಾಡಿಕೊಳ್ಳಲು ಸಹಾಯ ಮಾಡುತ್ತದೆ. ಈ ಮರವು ರಾಮಪತ್ರೆ ಜಡ್ಡಿಗಳಲ್ಲಿ ಹೇರಳವಾಗಿ ಕಂಡುಬರುವುದರೊಂದಿಗೆ ವಿಶೇಷ ಔಷಧಿ ಗುಣಗಳನ್ನು ಹೊಂದಿವೆ. ಈ ಮರದ ಬೀಜಗಳು ಸಿಹಿ ನೀರಿನ ಜಡ್ಡಿಗಳ ಪ್ರಾಣಿ ಪಕ್ಷಿಗಳಿಗೆ ಆಹಾರವಾಗಿ ಬಹಳ ಉಪಯುಕ್ತವಾಗಿವೆ. ಇನ್ನು ಇಲ್ಲಿ ಸಿಗುವಂತಹ ಕೆಂಪು ನೇರಳೆಯ ಬಗ್ಗೆ ಹೇಳೋದಾದರೆ ಇದರ ವೈಜ್ಞಾನಿಕ ಹೆಸರು ಸೈಜಾಜಿಯಂ ಟ್ರಾವಂಕೋರಿಯಂ ಅಂತ. ಕೆಂಪು ನೇರಳೆ ಮರವು ಪಶ್ಚಿಮ ಘಟ್ಟದ ಸ್ಥಳೀಯ ವೈಶಿಷ್ಟ್ಯ ಮರವಾಗಿದೆ. ಈ ಮರವು ಸಾಮಾನ್ಯ ನೇರಳೆ ಮರಕ್ಕಿಂತ ವಿಭಿನ್ನ ಮಾರ್ಪಾಡು ಹೊಂದಿ ಸಿಹಿ ನೀರಿನ ಜಡ್ಡಿಗಳಲ್ಲಿ ಅತ್ಯಂತ ಸ್ಥಳೀಕ ಮರವಾಗಿ ವಿರಳವಾಗಿ ಕಾಣಸಿಗುತ್ತದೆ. ಈ ಮರದ ವಿವಿಧ ಭಾಗಗಳನ್ನು ವೈದ್ಯಕೀಯ ಕ್ಷೇತ್ರದಲ್ಲಿ ವಿಶಿಷ್ಟ ಔಷಧಿಗಳ ತಯಾರಿಕೆಯಲ್ಲಿ ಬಳಸಲಾಗುತ್ತದೆ.
ಈ ಮರವು ತೀವ್ರ ಅಳಿವಿನಂಚಿನಲ್ಲಿರುವ ಮರವಾಗಿದೆ. ಈ ಎಲ್ಲ ವಿಶೇಷ ಮರಗಳು ಹಾಗೂ ಅಳಿವಿನಂಚಿನಲ್ಲಿರುವ ಮರಗಳ ಸಂರಕ್ಷಣೆ ಕೂಡ ತುಂಬ ಮುಖ್ಯವಾಗಿರುತ್ತೆ. ಅದಕ್ಕೆ ಅಂತಾನೆ ಕೆಲವೊಂದು ಸಂರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವ ಅವಶ್ಯಕತೆ ಇರುತ್ತೆ. ಜನಜಾಗೃತಿ ಕಾರ್ಯಕ್ರಮಗಳಲ್ಲಿ ಮತ್ತು ಸಂರಕ್ಷಣಾ ಪ್ರಯತ್ನಗಳಲ್ಲಿ ಸ್ಥಳೀಯ ಸಮುದಾಯಗಳನ್ನು ತೊಡಗಿಸಿಕೊಳ್ಳಬೇಕು. ಮತ್ತು ಅವರಿಗೆ ಈ ಸಸ್ಯಗಳ ಮಹತ್ವವನ್ನಾಗಲಿ ಅಥವಾ ಇವು ಎಷ್ಟು ವರ್ಷದಿಂದ ಇಲ್ಲಿದ್ದಾವೆ ಅನ್ನೋದಾಗಲಿ, ಹಾಗೆ ಇವು ಅಳಿವಿನ ಅಂಚಿನಲ್ಲಿರೋದು ಅನ್ನೋದಾಗಲಿ ಅವರಿಗೆ ಮನದಟ್ಟು ಮಾಡಿಕೊಡಬೇಕು. ಅದರಿಂದ ಅವರಿಗೂ ಕೂಡ ಆ ಸಸ್ಯಗಳು ಎಷ್ಟೊಂದು ಮಹತ್ವವನ್ನು ಹೊಂದಿದೆ ಅನ್ನೋದು ಗೊತ್ತಾಗುತ್ತೆ ಮತ್ತು ಅವರೆಲ್ಲರೂ ಕೂಡ ಆ ಸಸ್ಯಗಳ ರಕ್ಷಣೆಯಲ್ಲಿ ತೊಡಗಿಕೊಳ್ತಾರೆ. ಇನ್ನು ಮತ್ತೇನು ಮಾಡಬಹುದಪ್ಪ ಅಂತಂದರೆ ಪುನಃಸ್ಥಾಪನೆ ಪ್ರಯತ್ನಗಳನ್ನು ಮಾಡಬಹುದು. ಅಂದರೆ ಅತಿಕ್ರಮಣವನ್ನು ತಡೆಗಟ್ಟೋದಾಗಿರಬಹುದು ಅಥವಾ ಕ್ಷೀಣಿಸುತ್ತಿರುವ ನೀರಿನ ಜೌಗು ಪ್ರದೇಶಗಳನ್ನು ಪುನರುಜ್ಜೀವನಗೊಳಿಸಿ ನೀರಿನ ಮೂಲಗಳನ್ನು ರಕ್ಷಣೆ ಮಾಡೋದಾಗಿರಬಹುದು. ಈ ರೀತಿಯೆಲ್ಲ ಕೆಲಸಗಳನ್ನು ಮಾಡಬಹುದು. ಹಾಗೆ ಇವುಗಳನ್ನೆಲ್ಲ ಸಂರಕ್ಷಣೆ ಮಾಡೋದರಲ್ಲಿ ವೈಜ್ಞಾನಿಕ ಸಂಶೋಧನೆಯ ಅಗತ್ಯ ಕೂಡ ಇದೆ. ಅಂದರೆ ನೀರಿನ ಸಂರಕ್ಷಣೆ, ಹವಾಮಾನ ಸಮತೋಲನ ಮತ್ತು ಪ್ರಭೇದಗಳ ಸಂರಕ್ಷಣೆ ಮುಂತಾದವುಗಳಲ್ಲಿ ಜೌಗು ಪ್ರದೇಶಗಳ ಪಾತ್ರವನ್ನು ಅರ್ಥ ಮಾಡಿಕೊಳ್ಳಲು ಅಧ್ಯಯನದ ಅಗತ್ಯವಿದೆ. ಸ್ನೇಹಿತರೆ, ಈ ಕತ್ತಲೆ ಕಾನಿನ ಪ್ರದೇಶದಲ್ಲಿ ಸಾಕಷ್ಟು ಕಾಳಿಂಗ ಸರ್ಪಗಳು ಕೂಡ ಇದ್ದಾವೆ. ಕಾಳಿಂಗ ಸರ್ಪಗಳ ಬಗ್ಗೆ ಅಧ್ಯಯನ ಮಾಡಲಿಕ್ಕೂ ಕೂಡ ಬಹಳಷ್ಟು ವಿಜ್ಞಾನಿಗಳೆಲ್ಲ ಇಲ್ಲಿ ಬರ್ತಾರೆ. ಹಾಗೆ ಇಲ್ಲಿ ಕಪ್ಪೆಯ ಪ್ರಭೇದಗಳು ಕೂಡ ತುಂಬ ಇದ್ದಾವೆ. ಮತ್ತು ಈ ಪ್ರದೇಶದಲ್ಲಿ ಅಲ್ಲಲ್ಲಿ ನೀರಿನ ತೊರೆಗಳು, ಜರಿಗಳು, ಹಳ್ಳಗಳು ಎಲ್ಲ ತುಂಬ ನೋಡಲಿಕ್ಕೆ ಸಿಗ್ತವೆ. ಒಂದು ರೀತಿ ಎಲ್ಲ ಟೈಮ್ನಲ್ಲೂ ಇದು ಸ್ವಲ್ಪ ಹಸಿಯಾಗೇ ಇರುವಂತಹ ಪ್ರದೇಶ. ಮತ್ತು ಇಲ್ಲಿ ಸ್ಥಳೀಯರೆಲ್ಲ ಹೇಳೋ ಪ್ರಕಾರ ಇಲ್ಲಿ ವಿಶೇಷ ರೀತಿಯ ಅಣಬೆಗಳೆಲ್ಲ ನೋಡಲಿಕ್ಕೆ ಸಿಗ್ತವೆ ಅಂತ ಹೇಳ್ತಾರೆ. ಅದು ಮರದ ಮೇಲೆ ಬೆಳೆಯುವಂತಹ ಅಣಬೆ ಆಗಿರಬಹುದು ಅಥವಾ ನೆಲದ ಮೇಲೆ ಬೆಳೆಯುವಂತಹ ಅಣಬೆ ಆಗಿರಬಹುದು. ತುಂಬ ಜಾತಿಯ ಅಣಬೆಗಳು ಇಲ್ಲಿ ಕಾಣಿಸ್ತವೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ಮಾವಿನಗುಂಡಿಯಿಂದ ಹೊನ್ನಾವರಕ್ಕೆ ಹೋಗುವಂಥ ರೋಡಲ್ಲಿ ಏನಾದರೂ ಟ್ರಾವೆಲ್ ಮಾಡಿದ್ರಾ? ಹಾಗೆ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ನೀವು ಈ ಕತ್ಲೆ ಕಾನಿನ ಪ್ರದೇಶವನ್ನು ಗಮನಿಸಿದ್ದೀರಾ ಅನ್ನೋದನ್ನು ನಮಗೆ ಕಮೆಂಟಲ್ಲಿ ತಿಳಿಸಬಹುದು. ಹಾಗೆ ಈ ರೋಡಲ್ಲಿ ಟ್ರಾವೆಲ್ ಮಾಡಬೇಕಾದ್ರೆ ನಿಮ್ಮ ಎಕ್ಸ್ಪೀರಿಯನ್ಸು ಹೇಗಿತ್ತು ಅನ್ನೋದನ್ನು ಕೂಡ ಕಮೆಂಟಲ್ಲಿ ತಿಳಿಸಬಹುದು. ಸ್ನೇಹಿತರೆ, ಈಗ ನೋಡಿ ನಾವು ಕತ್ಲೆ ಕಾನಿನ ಏರಿಯಾಕ್ಕೆ ಬಂದಿದ್ದೀವಿ. ಇಲ್ಲಿ ಬೋರ್ಡಲ್ಲಿ ನೋಡಬಹುದು ನೀವು ಕತ್ಲೆ ಕಾನು ಅಂತ ಇದೆ. ಈ ಏರಿಯಾದಲ್ಲಿ ಸುತ್ತಮುತ್ತಲೂ ದಟ್ಟವಾದ ಕಾಡುಗಳೆಲ್ಲ ಇದ್ದಾವೆ. ಹಾಗೆ ಇಲ್ಲಿ ನಿಮಗೆ ಹಗಲಿಗೆ ಜಿರಳೆಗಳೆಲ್ಲ ಕೂಗೋದು ಕೇಳಿಸುತ್ತೆ. ಇಲ್ಲಿ ಹಗಲು ರಾತ್ರಿ ಎನ್ನುವಂತಹ ಯಾವುದೇ ಭೇದ ಇಲ್ಲದೆ ಎಷ್ಟೊತ್ತಿಗೂ ಇಲ್ಲಿ ಜಿರಳೆಗಳೆಲ್ಲ ಕೂಗ್ತಾ ಇರ್ತವೆ. ಹಾಗೆ ಇಲ್ಲಿ ಕಾಡಿನ ಒಳಗಡೆ ಹೋಗುವಂತಹ ದಾರಿಯನ್ನೆಲ್ಲ ನೀವು ನೋಡಬಹುದು, ಎಷ್ಟೊಂದು ದಟ್ಟವಾಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಲ್ಲಿ ಪಕ್ಕದಲ್ಲೇ ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿ ಈ ಕಾಡಿನಲ್ಲಿ ಇರುವಂತಹ ವಿಶೇಷ ಮರಗಳಾಗಿರಬಹುದು ಅಥವಾ ಅಳಿವಿನಂಚಿನಲ್ಲಿರುವ ಸಸ್ಯಗಳಾಗಿರಬಹುದು ಅವುಗಳ ಬಗ್ಗೆ ಎಲ್ಲ ಇಲ್ಲಿ ಇನ್ಫಾರ್ಮೇಷನನ್ನು ಹಾಕಿಟ್ಟಿದ್ದಾರೆ. ಇಲ್ಲಿ ಕೇವಲ ಇನ್ಫಾರ್ಮೇಷನನ್ನು ಮಾತ್ರ ಹಾಕಿಲ್ಲ, ಜೊತೆಗೆ ಅವುಗಳ ಫೋಟೋಗಳನ್ನು ಕೂಡ ಹಾಕಿದ್ದಾರೆ. ಇದರಿಂದ ನೀವು ಆ ಫೋಟೋಗಳನ್ನು ನೋಡಿ ಆ ಗಿಡಗಳೆಲ್ಲ ಹೇಗಿರ್ತವೆ ಅನ್ನೋದನ್ನು ತಿಳ್ಕೊಬಹುದು. ಅದು ಅಲ್ಲದೆ ಇನ್ನುಳಿದ ಬೋರ್ಡ್ಗಳಲ್ಲಿ ಅವುಗಳ ವೈಜ್ಞಾನಿಕ ಹೆಸರನ್ನು ಕೂಡ ಹಾಕಿಟ್ಟಿದ್ದಾರೆ ಮತ್ತು QR ಕೋಡ್ಗಳನ್ನು ಕೂಡ ಹಾಕಿದ್ದಾರೆ. ನೀವು ಆ QR ಕೋಡ್ಗಳನ್ನು ಸ್ಕ್ಯಾನ್ ಮಾಡುವುದರ ಮುಖಾಂತರ ಅವರ ವೆಬ್ಸೈಟ್ಗೆ ಕನೆಕ್ಟ್ ಆಗಿ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡಿಬಹುದು. ಸ್ನೇಹಿತರೆ, ಈ ಕತ್ತಲೆ ಕಾನು ಮತ್ತು ಸುತ್ತಮುತ್ತಲಿನ ವಾತಾವರಣ ತುಂಬ ಚೆನ್ನಾಗಿದೆ. ನಾವು ಈ ಕತ್ತಲೆ ಕಾನಿನವರೆಗೆ ಟ್ರಾವೆಲ್ ಮಾಡಬೇಕಾದ್ರೆ ನಮಗೆ ಸಣ್ಣ ಪುಟ್ಟ ವಾಟರ್ ಫಾಲ್ಗಳೆಲ್ಲ ಸಿಗ್ತವೆ. ಇವೆಲ್ಲ ಮಳೆಗಾಲದಲ್ಲಿ ಮಾತ್ರ ಇರುವಂತಹ ವಾಟರ್ ಫಾಲ್ಗಳು, ಆದರೂ ಕೂಡ ನೋಡಲಿಕ್ಕೆ ತುಂಬ ಚೆನ್ನಾಗಿರ್ತವೆ. ಸ್ನೇಹಿತರೆ, ಈ ಕತ್ಲೆ ಕಾನಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಮೊದಲನೇ ಸಲ ಬರ್ತಾ ಇದ್ದೀರಿ ಅಂತಾದರೆ ನಮ್ಮ ಹೈ ಲೆವೆಲ್ ಟೂರಿಸಂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು.